ಬಂದಿಲ್ಲ ನಡೆಯಕ್ಕೆ. ಸರ್ ಇದೇ ವಿಚಾರನ ಮುಂದೆ ಇಟ್ಕೊಂಡು ಆರ್ಥಿಕ ಇಲಾಖೆ ಮಂತ್ರಿ ಆಗಿರ್ತಕ್ಕಂಥ ತಾವು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಬೇಕು ಅನ್ನೋದು ಜಿಡಿದೇಗೌಡರ ಒತ್ತಾಯ. ಯಾರು ಜಿಡಿದೇಗೌಡರು ಹೇಳೋದು. ಜಿಟಿದೇವೇಗೌಡ ಏನು ಆರ್ಥಿಕ ಇಲಾಖೆ ಮಂತ್ರಿಯೂ ಕೂಡ ನೀವೇ ಆಗಿದ್ರಿ, ನೈತಿಕ ಹೊಣೆನ ಹೊತ್ತು ನೀವು ಹಾಗಾದ್ರೆ ರಾಜೀನಾಮೆ ಕೊಡ್ಬೇಕು. ಬ್ಯಾಂಕ್ ನಲ್ಲಿ ಆಗೋದಲ್ಲ, ಅದಕ್ಕೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡ್ಬೇಕಲ್ಲ. ಬ್ಯಾಂಕ್ ನಲ್ಲಿ ಆದದಕ್ಕೆಲ್ಲ ನಿರ್ಮಲಾ ಸೀತಾರಾಮನ್ ಕೊಡ್ಬೇಕಲ್ಲ, ಪ್ರೈಮ್ ಮಿನಿಸ್ಟರ್ ಕೊಡ್ಬೇಕಲ್ಲ ರಾಜೀನಾಮೆನ. ಯಾವ್ಯಾವುದು ಸಂಬಂಧಪಟ್ಟಿರ್ತದೆ ಅದಕ್ಕೆಲ್ಲ ಪ್ರೈಮ್ ಮಿನಿಸ್ಟ್ರು, ಹಣಕಾಸಿನ ಮಂತ್ರಿಗಳು ಎಲ್ಲ ರಾಜೀನಾಮೆ ಕೊಡ್ಬೇಕಲ್ಲ. ಕೊಡ್ತಾರ? ತನಿಖೆ ನಡೀತಾ ಇದೆ, ಇನ್ನೂ ವರದಿ ಬಂದಿಲ್ಲ. ಪ್ರಿಲಿಮಿನರಿ ವರದಿನೂ ಬಂದಿಲ್ಲ, ಫೈನಲ್ ವರದಿನೂ ಬಂದಿಲ್ಲ. ಚಾರ್ಜ್ ಶೀಟ್ ಹಾಕಿದ ಮೇಲೆ ವರದಿ ಬರುತ್ತೆ. ಬಂದಿಲ್ಲ ನಡೆಯಕ್ಕೆ. ಸರ್ ಇದೇ ವಿಚಾರನ ಮುಂದೆ ಇಟ್ಕೊಂಡು ಆರ್ಥಿಕ ಇಲಾಖೆ ಮಂತ್ರಿ ಆಗಿರ್ತಕ್ಕಂಥ ತಾವು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಬೇಕು ಅನ್ನೋದು ಜಿಡಿದೇಗೌಡರ ಒತ್ತಾಯ. ಯಾರು ಜಿಡಿದೇಗೌಡರು ಹೇಳೋದು. ಜಿಟಿದೇವೇಗೌಡ ಏನು ಆರ್ಥಿಕ ಇಲಾಖೆ ಮಂತ್ರಿಯೂ ಕೂಡ ನೀವೇ ಆಗಿದ್ರಿ, ನೈತಿಕ ಹೊಣೆನ ಹೊತ್ತು ನೀವು ಹಾಗಾದ್ರೆ ರಾಜೀನಾಮೆ ಕೊಡ್ಬೇಕು. ಬ್ಯಾಂಕ್ ನಲ್ಲಿ ಆಗೋದಲ್ಲ, ಅದಕ್ಕೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡ್ಬೇಕಲ್ಲ. ಬ್ಯಾಂಕ್ ನಲ್ಲಿ ಆದದಕ್ಕೆಲ್ಲ ನಿರ್ಮಲಾ ಸೀತಾರಾಮನ್ ಕೊಡ್ಬೇಕಲ್ಲ, ಪ್ರೈಮ್ ಮಿನಿಸ್ಟರ್ ಕೊಡ್ಬೇಕಲ್ಲ ರಾಜೀನಾಮೆನ. ಯಾವ್ಯಾವುದು ಸಂಬಂಧಪಟ್ಟಿರ್ತದೆ ಅದಕ್ಕೆಲ್ಲ ಪ್ರೈಮ್ ಮಿನಿಸ್ಟ್ರು, ಹಣಕಾಸಿನ ಮಂತ್ರಿಗಳು ಎಲ್ಲ ರಾಜೀನಾಮೆ ಕೊಡ್ಬೇಕಲ್ಲ. ಕೊಡ್ತಾರ? ತನಿಖೆ ನಡೀತಾ ಇದೆ, ಇನ್ನೂ ವರದಿ ಬಂದಿಲ್ಲ. ಪ್ರಿಲಿಮಿನರಿ ವರದಿನೂ ಬಂದಿಲ್ಲ, ಫೈನಲ್ ವರದಿನೂ ಬಂದಿಲ್ಲ. ಚಾರ್ಜ್ ಶೀಟ್ ಹಾಕಿದ ಮೇಲೆ ವರದಿ ಬರುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.